ಕೋರಿದ ಇಷ್ಟಾರ್ಥಗಳೆಲ್ಲ ಕೊಡ್ತಿರ್ತಕ್ಕಂತಹ ಏಕೈಕವಾದಂಥ ಒಂದು ಕಥೆ ಅಂದರೆ ಅದು ಸತ್ಯನಾರಾಯಣ ಸ್ವಾಮಿ ಕಥೆ. ಈ ಸತ್ಯನಾರಾಯಣ ಸ್ವಾಮಿ ಕಥೆ ಇಡೀ ಒಂದು 5 ಕಥೆಗಳ ಒಂದು ಸಾರಾಂಶ ಏನಪ್ಪ ಅಂತಂದರೆ, ನನ್ನ ಹತ್ರ ಐತೆ ಅಂತ ಯಾವತ್ತೂ ಮೆರಿಬಾರ್ದು, ಇಲ್ಲ ಅಂತ ಯಾವತ್ತೂ ಕೊರಗಬಾರ್ದು. ಆ ಕಥೆ 1ರಲ್ಲಿ 2ರಲ್ಲಿ ಇಲ್ಲ ಅಂತ ಯಾವತ್ತೂ ಸಹ ಬ್ರಾಹ್ಮಣ ಕೊರಗಲ್ಲ. ತನಗೆ ಭಗವಂತ ಇದ್ದಾನೆ, ತನ್ನ ಬೆಳೆಸ್ತಾನೆ ಅಂತ ಅನ್ಕೊಂಡ್ರೆ ಸತ್ಯನಾರಾಯಣ ಸ್ವಾಮಿಯವರೇ ನೇರವಾಗಿ ಬಂದು ಆತನಿಗೆ ಆಶೀರ್ವಾದ ಮಾಡಿ ಇಡೀ ಕಾಶಿಗೆ ಇರ್ತದಂಥ ಶ್ರೀಮಂತ ಬ್ರಾಹ್ಮಣನಾಗಿ ಆತನ ಕನ್ವರ್ಟ್ ಮಾಡ್ತಾರೆ. ಆ ಕಟ್ಟಿಗೆ ಮಾಡ್ತಕ್ಕಂಥ ವ್ಯಾಪಾರ ಯಾವತ್ತೂ ನನ್ನ ಹತ್ರ ಇಲ್ಲ ಅಂತ ಕೊರಗಲ್ಲ. ಭಗವಂತನ ನಂಬ್ಕೊಂತಾನೆ ನೇರವಾಗಿ ಸತ್ಯನಾರಾಯಣ ಸ್ವಾಮಿಯವರೇ ಬಂದು ಆತನ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡಿ ಆತನ ಕಾಶಿ ಕ್ಷೇತ್ರದ ಶ್ರೀಮಂತ ಕಟ್ಟಿಗೆ ಮಾರನಾಗಿ ಕನ್ವರ್ಟ್ ಮಾಡ್ತಾರೆ. ಅದೇ ಅದು ರಾಜ ಮತ್ತು ಶೆಟ್ಟಿ ನನ್ನ ಹತ್ರ ಐತೆ, ನನ್ನ ಹತ್ರ ನನ್ನ ಸಂಪತ್ತು ನಂದೇ ಎಲ್ಲ, ನಾನೇ ಎಲ್ಲ ಅಂತ ಅನ್ಕೋತಾರೆ. ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಹಾಗಾಗಿ ಯಾವತ್ತೂ ನನ್ನ ಹತ್ರ ಐತೆ ಅಂತ ಅಹಂಕಾರವನ್ನು ಪಡಬಾರ್ದು, ಇಲ್ಲ ಅಂತ ಕೊರಗಲೂಬಾರ್ದು. ಭಗವಂತನ ಮೇಲೆ ನಂಬಿಕೆಯನ್ನು ಇಡಬೇಕು. ಸತ್ಯದೇವರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ನಮ್ಮನ್ನು ಕೈ ಹಿಡಿತಾರೆ ಅನ್ಕೋಬೇಕು. ಭಗವಂತ ಸತ್ಯನಾರಾಯಣ ಸ್ವಾಮಿ ಕೈ ಹಿಡ್ದ ಅಂತಂದರೆ ಅದಕ್ಕೆ ಸಮನಾಗಿರ್ತಕ್ಕಂಥ ಒಂದು ಯಶಸ್ಸು ಯಾವುದೂ ಇಲ್ಲ. ಹಾಗಾಗಿ ಭಗವಂತ ನಮ್ಮ ಕೈ ಹಿಡೀಲಿ, ಭಗವಂತ ನಮ್ಮನ್ನು ಬೆಳೆಸಲಿ ಅನ್ಕೋಬೇಕು. ಈ ನಾನು, ನನ್ನದು, ನನ್ನ ಸಂಪತ್ತು, ನನ್ನ ಕಾರು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಯಾವತ್ತು ಅನ್ಕೊಂಡ್ರು ಅದೆಲ್ಲ ಒಂದು ದಿವಸ ನಾಶ ಆಗಿಬಿಡ್ತದೆ. ಈ ಸುಂದರವಾದಂಥ ದೇಹ ಇರ್ಬೋದು, ಸುಂದರವಾದಂಥ ವಾಹನಗಳಿರ್ಬೋದು, ಯಾವುದೂ ಶಾಶ್ವತ ಅಲ್ಲ. ಅಂತಿಮವಾಗಿ ಭಗವಂತನೇ ಶಾಶ್ವತ. ಭಗವಂತನೇ ಎಲ್ಲದಕ್ಕಿಂತ ಸರ್ವವ್ಯಾಪಿ, ಸರ್ವಮಯವಾಗಿರ್ತಕ್ಕಂಥ ಅಂಥ ಭಗವಂತ ನಮ್ಮ ಬೆನ್ನಿಗೆ ನಿಂತರೆ ಅದಕ್ಕಿನ್ನೂ ದೊಡ್ಡದಾದಂಥ ಸಕ್ಸಸ್ಸು, ಅದಕ್ಕಿನ್ನೂ ದೊಡ್ಡದಾದಂಥ ಯಶಸ್ಸು ಯಾವುದೂ ಇಲ್ಲ. ಆತನೇ ನಮ್ಮನ್ನು ಬೆಳೆಸ್ತಾನೆ ಅಂತ ಬಲವಾಗಿ ನಂಬ್ಕೊಂಡ್ರೆ ನಮಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ. ಧನ್ಯವಾದಗಳು.